ನಿನ್ನೆ ವಿಮಾನ ದುರಂತದಲ್ಲಿ ದುರಂತವಾದಂತ ಅಂತ್ಯವನ್ನ ಕಂಡಿರುವಂತ ಅಜಿತ್ ಪವಾರ್ ಅವರ ಅಂತಿಮ ನಮನ ಅಂತ್ಯಕ್ರಿಯೆ ಇಂದು ನೆರವೇರುತ್ತೆ ಕೆಲವೇ ಕ್ಷಣಗಳಲ್ಲಿ. ಈಗ ನಡೆಸ್ತಾ ಇರುವಂತದ್ದು ರಾತ್ರಿ ಇಡೀ ಬೆಂಬಲಿಗರು ಮತ್ತು ಕಾರ್ಯಕರ್ತರು ದರ್ಶನವನ್ನ ಕೂಡ ಪಡೆದಿದ್ದಾರೆ. ನಿನ್ನೆ ಯಾರು ಊಹಿಸಿದ ರೀತಿಯಲ್ಲಿ ಒಂದು ವಿಮಾನ ದುರಂತ ಏನು ಸಂಭವಿಸಿತು. ಆ ಒಂದು ವಿಮಾನ ದುರಂತದಲ್ಲಿ ನಾಯಕ ಅಜಿತ್ ಪವಾರ್ ಅವರು, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಗಳಾಗಿರುವಂತಹ ನಾಯಕ ಅಜಿತ್ ಪವಾರ್ ಅವರು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ತಾವು ತಮ್ಮ ಕರ್ಮಭೂಮಿಯಲ್ಲಿ ಕಾಲಿಡುವ ಮೊದಲೇ ಈ ಒಂದು ದುರಂತವಾದ ಅಂತ್ಯವನ್ನ ಕಂಡಿರುವಂತದ್ದು. ಹಾಗಾಗಿ ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಈಗಾಗಲೇ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ಈ ಒಂದು ಅಂತಿಮ ದರ್ಶನವನ್ನ ಪಡೆಯೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ ಅಂತ ಅಜಿತ್ ಪವಾರ್ ಅವರು ಕೊನೆ ಉಸಿರನ್ನ ಎಳೆದಿದ್ದಾರೆ. ಅವರ ಅಂತ್ಯ ಸಂಸ್ಕಾರ ಇಂದು ನೆರವೇರಲಿದೆ. ಈ ಒಂದು ಅಂತ್ಯ ಸಂಸ್ಕಾರಕ್ಕೆ ಬೇಕಾಗಿರುವಂತಹ ಸಕಲ ಸಿದ್ಧತೆಗಳನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಬಾರಾಮತಿಯ ವಿದ್ಯಾ ಪ್ರತಿಷ್ಠಾನದಲ್ಲಿ ಈಗಾಗಲೇ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗ್ತಾ ಇದೆ. ಅಲ್ಲಿಯೇ ಅದೇ ಮೈದಾನದಲ್ಲಿ ಅವರ ಅಂತ್ಯ ಸಂಸ್ಕಾರಕ್ಕೆ ಕೂಡ ಸಿದ್ಧತೆಗಳು ನಡೀತಾ ಇರುವಂತದ್ದು. ಅಂತ್ಯಕ್ರಿಯೆಗೆ ನಡೆಯುತ್ತಿರುವಂತಹ ಸಿದ್ಧತಾ ಕಾರ್ಯಗಳು ಈಗಾಗಲೇ ನೋಡ್ತಾ ಇರಬಹುದು. ಯಾವ ರೀತಿಯಾಗಿ ಈ ಒಂದು ಜಾಗದಲ್ಲಿ ಈಗ ಅವರ ಅಂತ್ಯಕ್ರಿಯೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ.